₹1 ತಗೊಂಡಿಲ್ಲ. ಬೇಡ, ನನಗೆ ಅವನನ್ನು ಬಿಟ್ಟುಬಿಟ್ರೆ ಸಾಕಪ್ಪ ದೇವ್ರೇ ಅಂತೇಳಿ ಆಗಿದೆ, ಆ ಥರ ಆಗಿತ್ತು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೇ ಹೊಸೊಬ್ಬರು ವೀಡಿಯೋ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ನ ಒತ್ತಿ. ನಿಮಗೆ ಫುಲ್ ವೀಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನಾನಿವತ್ತು ನನ್ನ ಕಣ್ಣಾರೆ ಕಂಡಂತಹ ವಿಷಯನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡೋಕ್ಕೆ ಬಂದಿದ್ದೇನೆ. ಎಷ್ಟು ಅಂತೇಳಿ ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕಾಗುತ್ತೆ, ಖಂಡಿತ ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ನಿಮ್ಮೊಟ್ಟಿಗೂ ಶೇರ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಫ್ರೆಂಡಿದ್ದು, ನನ್ನ ಕಣ್ಣಾರೆ ಕಂಡಿದ್ದು, ನೋವು ಅನುಭವಿಸಿದ್ದು, ನನ್ನ ಕ್ಲೋಸ್ ಅಂದರೆ ಕ್ಲೋಸು, ತುಂಬ ಕ್ಲೋಸು. ಆ ಥರ ಯಾರಿಗೂ ಆಗಬಾರ್ದು ಜೀವನದಲ್ಲಿ, ಆ ಥರ ಯಾರಿಗೂ ಆಗಬಾರ್ದು. ಕಷ್ಟ ಅನ್ನೋದು ಇದ್ದೇ ಇರುತ್ತೆ, ಆದರೆ ಹಿಂಸೆ ಅನ್ನೋದು ಜೀವನದಲ್ಲಿ ಯಾರಿಗೂ ಬರಬಾರ್ದು. ನಾನು ಆ ಪರಿಸ್ಥಿತಿಯನ್ನು ನೋಡಿ ನಾನು ಇಷ್ಟು ಸ್ಟ್ರಾಂಗ್ ಆಗಲಿಕ್ಕೆ ಕಾರಣ, ನಮಗೆ ಆಗಲ್ಲ, ಹೇಳೋಕ್ಕಾಗಲ್ಲ, ಆದ್ರೂ ನಾನು ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ, ಆ ಕತೆ ಜೀವನದ್ದು ಏನಾಯಿತು ಅಂತೇಳಿ ನಾನು ಹೇಳ್ತೀನಿ ನಿಮಗೆ ಒಂದೊಂದೇ. ಬನ್ನಿ, ನೀವು ಕೇಳಿ. ಆ ಸ್ಟೋರಿಯನ್ನು ಕೇಳುವಾಗ ನಿಮ್ಗೆ ಏನು ಅನಿಸುತ್ತೆ ಅಂತೇಳಿ ನೀವು ಕಮೆಂಟ್ ಹಾಕಿ. ಬನ್ನಿ, ಇವತ್ತು ನನ್ನ ಫ್ರೆಂಡ್ ನನಗೆ ಶೇರ್ ಮಾಡಿದ ವಿಷಯವನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಪಾಪ ಅವಳ ಜೀವನದಲ್ಲಿ ಏನಾಯಿತು, ಯಾಕೆ ಕಷ್ಟಪಡ್ತಾ ಇದ್ದಾಳೆ, ಇನ್ನೂ ಕಷ್ಟದಿಂದ ನರಳಾಡ್ತಾ ಇದ್ದಾರೆ. ಆದರೂ ಅವಳು ಯಾರಿಗೂ ತೋರಿಸ್ಕೊಡಲ್ಲ, ತುಂಬ ಬೇಜಾರಲ್ಲಿದ್ದಾಳೆ. ನಾನು ಕೇಳಿದೆ, ಅವಳನ್ನು ಮಾತಾಡಿಸಿದೆ, ಎಲ್ಲ ವಿಷಯ ಹೇಳಿದ್ಲು. ನಂದು ಆತ್ಮದ ಗೆಳತಿ, ಆತ್ಮದ ಗೆಳತಿ. ಆದರೂ ಯಾವ ಹೆಣ್ಣುಮಕ್ಳಿಗಾದರೂ ನಾವು ಹೋದ ಮನೆ ಚೆನ್ನಾಗಿರಬೇಕು ಅಂತೇಳಿ ಆಸೆ ಇರುತ್ತೆ, ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಆದರೆ ಅವಳ ಜೀವನದಲ್ಲಿ ಆಗಿದ್ದು, ಸ್ಕೂಲ್ ಆಯಿತು, ಕಾಲೇಜ್ ಅಂತೂ ಹೋಗಿಲ್ಲ, ಹೈಸ್ಕೂಲು ಅಂತೂ ಹೋಗಿಲ್ಲ. ಕೆಲಸ ಮಾಡ್ತಾಯಿದ್ಲು. ಮನೇಲಿ ಕಷ್ಟ ಗೊತ್ತಲ್ವ. ಮನೇಲಿ ಹೆಣ್ಣು ಮಕ್ಕಳು ಇದ್ದರೆ ಪಕ್ಕದ ಮನೆಯವ್ರಿಗೆ ಕಷ್ಟ ಆಗುತ್ತೆ. ಹೆಣ್ಣು ಮಕ್ಕಳು ತಾಯಿ ಯಾವ ಥರ ಸಾಕ್ತಾರೆ ಅಂತೇಳಿ ಅದು ತಾಯಿಗೆ ಗೊತ್ತು. ಆದರೆ ಪಕ್ಕದ ಮನೆಯವ್ರಿಗೆ ನೋಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ತುಂಬ ಅಂದರೆ ತುಂಬ ನೋಡೋಕ್ಕೆ ಆಗಲ್ಲ ಹೆಣ್ಮಕ್ಳನ್ನು. ಆ ಥರ ಇತ್ತು ಪರಿಸ್ಥಿತಿ ಆವಾಗಿನ ಇದರಲ್ಲಿ. ಇವಳಿಗೂ ಮದುವೆ ಆಯಿತು, ಮದುವೆಗೆ ಫಿಕ್ಸ್ ಆಯಿತು, ಮದುವೆ ಮಾಡ್ಕೋಬೇಕಂತೇಳಿ. ಈ ಥರ ಇರುವವರು ಆವಾಗ ವರದಕ್ಷಿಣೆ ಕೊಡಬೇಕು, ಅಷ್ಟು ಕೊಡಿ ಇಷ್ಟು ಕೊಡಿ ಅಂತೇಳಿ. ಇವಾಗ ನೋಡಿ, ಒಂದು ಹುಡುಗನಿಗೆ ಹುಡುಗಿ ಸಿಗಲ್ಲ, ಎಷ್ಟು ಕಷ್ಟಪಡ್ತಾ ಇದ್ದಾರೆ, ತುಂಬ ಕಷ್ಟಪಡ್ತಾಯಿದ್ರು ಇವಾಗ ಹುಡುಗಿ ಸಿಗಬೇಕಂದ್ರೆ. ಆವಾಗ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳ್ತಾಯಿದ್ರು. ವರದಕ್ಷಿಣೆ ಕೊಡೋಕ್ಕೆ ಆ ತಾಯಿಗೆ ಇರಲಿಲ್ಲ, ದುಡ್ಡು ಇರಲಿಲ್ಲ, ಕೊಡುವಷ್ಟು ತಾಕತ್ತು ಇರಲಿಲ್ಲ. ಇವಳು ಅದನ್ನು ನೋಡಿಬಿಟ್ಟು ಮದುವೆಗೆ ಒಪ್ಕೊಂಡ್ಳು. ಒಂದು ಹುಡುಗ ನೋಡಿದ್ರು, ಮದುವೆಗೆ ಒಪ್ಕೊಂಡು ಆಯಿತು ನಾನು ಆಗ್ತೇನೆ ಅಂತ. ಮದುವೆನೂ ಆಯಿತು. ಮದುವೆ ಹುಡುಗನ ಮನೆ ನೋಡಿರಲಿಲ್ಲ, ಅಲ್ಲಿ ಹೋಗಿನೇ ನೋಡಿದ್ದು. ಹುಡುಗನ ಮನೆ ನೋಡಿನೂ ಶಾಕ್ ಆಯಿತು, ನೋಡಿ ಯಾವ ಥರ ಇದೆ ಅಂತೇಳಿ. ಆದರೆ ಬೇಡ ಅಂತ ಹೇಳುವಂಗಿಲ್ಲ, ತನ್ನ ತಾಯಿ ಕಷ್ಟಪಡಬಾರ್ದು ಅಂತೇಳಿ, ಬೇಜಾರು ಮಾಡ್ಕೋಬಾರ್ದು ಅಂತೇಳಿ ಮದುವೆ ಆಯಿತು. ಓದ್ಲು, ಬಲಗಾಲಿಟ್ಟು ಒಳಗೆ ಹೋದ್ಲು. ನೋಡಿ ತುಂಬ ಶಾಕ್ ಆಯಿತು ಅಂತೇಳು. ಶಾಕ್ ಆಯಿತು, ಯಾವ ಥರ ಪರಿಸ್ಥಿತಿಗೆ ಬಂದು ನಾನು ತಲುಪಿದೆ ಅಂತೇಳಿ. ಏನು ಮಾಡಲಿ, ತಾಯಿ ಮನೆಯದು ನೋವನ್ನು ತಾಯಿಗೆ ಗೊತ್ತಾಗಬಾರ್ದು ಅಂತೇಳಿ ಜೀವನ ಕಳೀತಾಯಿದ್ಲು. ಒಂದಿನ ಹೋಯಿತು, 2 ದಿನ ಹೋಯಿತು, ಜಾಸ್ತಿ ಇದೆ ಈ ಒಂದು ಕಾಟ. ಕುಡುಕ ಅಂದರೆ ತುಂಬ ಕುಡುಕ, ಅದನ್ನು ಬೇರೆನೂ ಕೆಟ್ಟ ಬುದ್ಧಿ. ಇವಳು ಸರಿ ಮಾಡೋಕ್ಕೆ ನೋಡ್ತಾ ಇದ್ಲು, ಪ್ರಯತ್ನ ಪಟ್ಲು, ಸರಿ ಆಗಿಲ್ಲ, ಯಾವ ಕಾರಣಕ್ಕೂ ಸರಿಯಾಗಿಲ್ಲವ. ಸರಿ ಆಗ್ತಾನೆ ಇವತ್ತು ನಾಳೆ, ಸರಿ ಆಗ್ತಾನೆ ಇವತ್ತು ನಾಳೆ ಅಂತೇಳಿ ಪ್ರಯತ್ನ ಪಡ್ತಾನೆ ಇದ್ಲು. ಅಮ್ಮನ ಮನೆಗೆ ಬರ್ತಾಯಿದ್ಲು, ಅಮ್ಮನ ಮನೆಯಲ್ಲೂ ಹೇಳ್ತಾ ಇರಲಿಲ್ಲ,
ಕಷ್ಟ ಏನು ಅಂತೇಳಿ ಅಲ್ಲಿ ಖುಷಿಯಾಗಿ ಬಂದು ಖುಷಿಯಾಗಿ ಹೋಗ್ತಾಯಿದ್ರು. ಕ್ಲೋಸ್ ಫ್ರೆಂಡ್ ಅವ್ರ ಹತ್ರ ಹೇಳ್ತಾ ಇದ್ಲು ಈ ಥರ ಆಗಿದೆ ಅಂತೇಳಿ. ಏನು ಮಾಡಲಿ ನಾನು ಅಂತೇಳಿ. ದಿನ ಹೋಯಿತು, ಬೇರೆ ಒಂದು ಮನೆ ಮಾಡಿ ಆ ಥರನಾದರೂ ಸರಿ ಆಗ್ತಾನ ಅಂತೇಳಿ ಬೇರೆ ಒಂದು ಮನೆ ಮಾಡಿದ್ಲು ಅವಳು. ಇನ್ನು ಸಪ್ರೇಟ್ ಇದ್ರನಾದರೂ ಒಳ್ಳೇದಾಗುತ್ತಾನ ಅಂತೇಳಿ ನೋಡಿ ಕಂಡೀಷನ್ ಹಾಕಿ ಬೇರೆ ಮನೆ ಮಾಡಿದ್ಲು. ಬೇರೆ ಮನೆ ಮಾಡಿಬಿಟ್ಟು ಇವನು ಮಾಡಿದ್ದೇನು ಗೊತ್ತಾ? ಮನೆಯಲ್ಲಿ TV ಹಾಕಿಬಿಟ್ಟು ಕ್ರಿಕೆಟ್ ನೋಡ್ತಾ ಇನ್ನೊಂದು 4 ಹುಡುಗರನ್ನ ಕರೆಸಿ ಮನೆಯಲ್ಲಿ ರಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಎಲ್ಲ ಹುಡುಗರನ್ನ ಕರ್ಕೊಂಡ್ಬಿಟ್ಟು ಮನೆಯಲ್ಲೇ ಟಿವಿ ಹಾಕಿ ಕ್ರಿಕೆಟ್ ನೋಡ್ತಾ ಇದ್ದ. ಕ್ರಿಕೆಟ್ ಹುಚ್ಚು. ಅಲ್ಲಿ ಒಂದು ಹಿಂಸೆ ಸ್ಟಾರ್ಟ್ ಆಯಿತು. ಎಲ್ಲ ಬಂದು ಮನೆಯಲ್ಲಿ ಬೀಳುವರು. ಇವನು ಸರಿ ಇಲ್ಲ ಅಂತೇಳಿ ಗೊತ್ತು, ಅವರು ಸುಮ್ಮನೆ ಬಿಡ್ತಾರ? ಅದು ನೋಡಿಕೊಂಡ್ಲು. ಅವರು ಸುಮ್ಮನೆ ಮಾತಲ್ಲಿ ಏನೇನೋ ಮಾತಾಡುವವರು, ಅದನ್ನು ನೋಡೋಕ್ಕಾಗ್ತಾ ಇರಲಿಲ್ಲ. ಕೊನೆಗೆ ಅವಳ ಅಮ್ಮನಿಗೆ ಗೊತ್ತಾಯಿತು, ಓ ಇವಳು ನನ್ನ ಮಗಳು ಈ ಥರ ಕಷ್ಟಪಡ್ತಾ ಇದ್ದಾಳೆ ಅಂತೇಳಿ. ಮನೆಗೆ ಕರೆಸ್ಕೊಂಡ್ರು. ನಾನು ಹೆತ್ತಿದ್ದೇನೆ, ನನಗೆ ಸಾಕೋಕ್ಕೆ ಕಷ್ಟ ಆಗಲ್ಲ, ನೀನು ಬಾ ಮನೆಗೆ ಅಂತೇಳಿ ಕರೆಸ್ಕೊಂಡ್ರು. ಕರೆಸ್ಬಿಟ್ಟು ಇವಳು ಬಂದರು. ಎಲ್ಲರೂ ಮನೆಯವರು ಹೇಳಿದ್ದಕ್ಕೆ ಬಂದ್ಲು. ವಾಪಸ್ ಬಿಟ್ಬಿಟ್ಟೇ ಬಂದ್ಲು. ಯಾವುದು ಬೇಡ ನನಗೆ ಅಂತೇಳಿ ಅವ್ರನ್ನ ಅಲ್ಲೇ ಬಿಟ್ಬಿಟ್ಟು ಯಾವ ವಸ್ತುನೂ ತಗೊಂಡು ಬಂದಿಲ್ಲ, ಅಲ್ಲೇ ಬಿಟ್ಬಿಟ್ಟು ಬಂದ್ಲು. ಎಲ್ಲ ಬಂದ್ರೂ ಕೂರಕ್ಕೆ ಬಿಟ್ಟಿಲ್ಲ. ನೀನು ಬೇಕು, ನೀನು ಬಾ 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 ಅಂತೇಳಿ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ. ಇವಳು ಏನು ಮಾಡಿದ್ಲು? ಇವಳು ತುಂಬ ಧೈರ್ಯವಂತೆಯಲ್ಲಿ ಅವಳು ಇವಾಗಲೂ ತುಂಬ ಸ್ಟ್ರಾಂಗ್. ಬಂದು ಹಿಂಸೆ ಕೊಡ್ತಾ ಇದ್ದ. ಇವಳು ಏನು ಮಾಡಿದ್ಲು? ಇವನಿಂದ ಆದಷ್ಟು ಬೇಗ ಬಿಡುಗಡೆ ಆಗಬೇಕು ಅಂತೇಳಿ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ಲು. ಅಪ್ಲೈ ಆಯಿತು. ಕಷ್ಟ ಎಲ್ಲ ನುಂಗಿಕೊಂಡು ಏನಾದರೂ ಮಾಡಿ ನಾನು ಬದುಕ್ತೇನೆ ಅಂತೇಳಿ ಬಂದು ಡಿವೋರ್ಸ್ ಕೊಟ್ಟಳು. ಡಿವೋರ್ಸೂ ಆಯಿತು. 1 ರೂಪಾಯಿ ತಗೊಂಡಿಲ್ಲ ಅವನ ಕೈಯಿಂದ. ಮಾನನಷ್ಟಾಗಲಿ 1 ರೂಪಾಯಿ ತಗೊಂಡಿಲ್ಲ. ಬೇಡ, ನನಗೆ ಅವನನ್ನು ಬಿಟ್ಟುಬಿಟ್ರೆ ಸಾಕಪ್ಪ ದೇವ್ರೇ ಅಂತೇಳಿ ಆಗಿದೆ. ಆ ಥರ ಆಗಿತ್ತು. ಆದರೆ ಒಂದು ವಿಷಯ ಏನು ಗೊತ್ತಾ? ಅವನು ಬರುವಾಗ ಕುಡಿದ್ಬಿಟ್ಟು ಬಂದಿದ್ದ, ಕೋರ್ಟಿಗೂ ಕೂಡ. ಅದಕ್ಕೆ ಬೇಗ ಡಿವೋರ್ಸ್ ಆಯಿತು. ಅದೊಂದು ಅವಳದೊಂದು ಪುಣ್ಯ ಅಂದ್ಕೋತೀನಿ. ಆದರೆ ಡಿವೋರ್ಸ್ ಆಗೋಯ್ತು. ಅವನು ಆ ಕಡೆ ಹೋದ, ಇವಳು ಈ ಕಡೆ ಬಂದು. ಡಿವೋರ್ಸ್ ಆಗಿ ಒಂಟಿ ಜೀವನ, ಕಿರಿಕಿರಿ, ಯಾರಿಗೂ ಆಗಲಿ ಕಿರಿಕಿರಿ. ಅಕ್ಕಪಕ್ಕದ ಮನೆಯವರಾಗಲಿ ಸಂಬಂಧಿಕರಾಗಲಿ ನೋಡಿಕೊಂಡು ಮಾತಾಡಬೇಕು. ಚುಚ್ಚು ಮಾತುಗಳನ್ನು ಮಾಡಬಾರ್ದು. ಯಾರಿಗೇ ಆಗಲಿ ಅವ್ರದ್ದೊಂದು ಲೈಫ್ ಇರುತ್ತೆ. ಏನಕ್ಕೆ ಬಿಟ್ಟರು, ಏನಕ್ಕೆ ಇದ್ದಾರೆ ಅಂತೇಳಿ ಅವ್ರಿಗಾದಂಥದ್ದು ಗೊತ್ತಿದೆ, ಏನು ಕಷ್ಟ, ಅದಕ್ಕೆ ಬಿಟ್ಟರು ಅಂತೇಳಿ. ಚುಚ್ಚು ಮಾತುಗಳನ್ನು ಮಾಡಬಾರ್ದು. ಯಾರಿಗೂ ಯಾವತ್ತಿದ್ರೂ ಮಾಡಬೇಡಿ ಪ್ಲೀಸ್. ನಂದು ರಿಕ್ವೆಸ್ಟ್. ಒಂದು ಹೆಣ್ಮಕ್ಳು ಕಷ್ಟಪಡ್ತಾ ಇದ್ದಾಳೆ ಅಂದರೆ ಪ್ರೋತ್ಸಾಹ ಕೊಡಿ. ಅವಳು ಹಿಂಗೆ ಅಂತೇಳಿ ಅದಕ್ಕೆ 100 ಮಾತುಗಳನ್ನು ಆಡಿ, ಅದಕ್ಕೆ 100 ಮಾತುಗಳನ್ನು ಸೇರಿಸಿ ಇನ್ನೊಬ್ಬರಿಗೆ ಕೊಂಡೋಗಿ ಕೊಡುವಂಥದ್ದು ಮೈನಾಗಿ ಅಲ್ಲಿರುತ್ತೆ. ನಿಮ್ಮದು ಮನೇಲಿ ಹೆಣ್ಣು ಮಕ್ಕಳು ಇರ್ತಾರೆ, ಅವ್ರು ಹೆಂಗೆ ಆಗ್ತಾರೆ ಏನಂತ ಗೊತ್ತಿರಲ್ಲ. ಅವರ ಕತೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಯಾರಿಗೂ ಏನು ಹೇಳಕ್ಕೆ ಹೋಗಬೇಡಿ ಅಂತೇಳಿ. ಡಿವೋರ್ಸ್ ಕೊಟ್ಟು ಬಂದ್ಲು. ಆಮೇಲೆದು ಕತೆ ಏನಾಯಿತು ಗೊತ್ತಾ? ಅದು ಇನ್ನೂ ಘೋರವಾಗಿದೆ. ಇನ್ನೂ ತುಂಬ ಕೇಳೋಕ್ಕೆ ಕಷ್ಟ ಆಗ್ತಾ ಇದೆ. ನನಗಂತೂ ತುಂಬ ಕಷ್ಟ ಆಗ್ತಾ ಇದೆ. ನೀವು ಕೇಳಿ. ಆದರೆ ಹೆಣ್ಣು ಮಕ್ಕಳಿಗಂತೂ ಕೆಟ್ಟ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಅವಳ ಕತೆ ಇನ್ನೂ ಕೇಳಿದರೆ ಇನ್ನೂ ಆಶ್ಚರ್ಯ ಆಗುತ್ತೆ. ನನಗಂತೂ ಇಷ್ಟು ಹೇಳೋಕ್ಕೂ ಆಗಿಲ್ಲ.
ಯಾರೇ ಆಗಲಿ ಒಬ್ಬರು ಕಷ್ಟಪಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣಗಳಿರುತ್ತೆ ಸಾವಿರ. ಖುಷಿಯಾಗಿರ್ತಾರೆ, ಅದು ಅವರವರ ಬಂದಂತಹ ಅವರವರ ಯೋಚನೆಗಳು ಆ ಥರ ಇರುತ್ತೆ. ಒಬ್ಬಂಟಿಯಾಗಿ ಬದುಕುವುದು ಹೇಗೆ ಏನು ಅಂತೇಳಿ ಕಲಿತಿರ್ತಾರೆ, ಅವರು ತುಂಬ ಕಲಿತಿರ್ತಾರೆ. ಅವರನ್ನು ನೋಡಿ ನೀವು ಕಲಿಬೇಕಾದದ್ದು. ನಾನು ಯಾರೇ ಆಗಲಿ ಈ ವಿಡಿಯೋ ಮಾಡಬೇಕಂದ್ರೆ, ಹುಡುಗಿರು ಕಷ್ಟ ಬಂದರೆ ಭಯ ಪಡಬೇಡಿ, ಮುಂದಕ್ಕೆ ಸಾಗಿ ಒಂದು ಹೆಜ್ಜೆ ಮುಂದೆನೇ ಇಡಿ. ಚುಚ್ಚು ಮಾತುಗಳನ್ನು ಯಾರಾದರೂ ಹೇಳಿದರೆ ಕಿವಿ ಕೊಡಬೇಡಿ. ನಾನು ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೇನೆ, ನಾನು ಶೇರ್ ಮಾಡ್ತಾ ಇದ್ದೇನೆ ಈ ವಿಷಯವನ್ನು. ಮತ್ತು ಇನ್ನೂ ಅವಳ ಜೀವನ ಏನಾಯಿತು ಅಂಥೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅವಳು ಇದ್ದಾಳೆ ನಮ್ಮೊಟ್ಟಿಗೆ, ನಾವು ನೋಡ್ತಾ ಇದ್ದೀವಿ ಡೈಲಿ. ಅವ್ರು ಯಾರು ಅಂತ ಗೊತ್ತಾದರೆ ನಿಮಗೆ ಶಾಕ್ ಆಗುತ್ತೆ. ಖಂಡಿತವಾಗ್ಲೂ ಒಂದಲ್ಲ ಒಂದು ದಿವಸ ನಿಮಗೆ ನಾನು ತೋರಿಸ್ತೀನಿ, ಯಾರು ಅಂತೇಳಿ ಹೇಳ್ತೀನಿ. ಆವಾಗ ನಿಮಗೂ ಶಾಕ್ ಆಗುತ್ತೆ, ಹೌದಾ ಅಂತೇಳಿ. ಓ ಇವರಿದ್ದು ಕಥೆನ ಅಂತೇಳಿ ನಿಮಗೆ ಶಾಕ್ ಆಗುತ್ತೆ. ಅದಕ್ಕೋಸ್ಕರ ಕೆಟ್ಟ ಕಮೆಂಟ್ ಹಾಕಬೇಡಿ. ಇನ್ನೂ ಅವಳ ಸ್ಟೋರಿ ಇದೆ. ಡಿವೋರ್ಸ್ ಕೊಟ್ಬಿಟ್ಟು ಏನಾದ್ಲು ಅಂತೇಳಿ. ಒಂದು ಕಡೆ ಮಕ್ಕಳಿಲ್ಲ, ಒಂದು ಕಡೆ ಒಂಟಿ ಜೀವನ. ಆ ಪರಿಸ್ಥಿತಿಯಲ್ಲಿ ಹೆಂಗೆ ಇದ್ಲು, ಹೆಂಗೆ ಬದುಕಿ ಬಂದ್ಲು ಅಂತೇಳಿ. ನನಗಂತೂ ವಿಡಿಯೋ ಮಾಡೋಕ್ಕೇ ಆಗಲ್ಲ, ಅಷ್ಟು ಬೇಜಾರಾಗ್ತಾ ಇದೆ. ದಯವಿಟ್ಟು ನಾನು ಕೇಳ್ತಾ ಇರೋದು, ಹೆಣ್ಣು ಮಕ್ಕಳಿಗೆ ಯಾರಿಗೂ ಆ ಥರ ಹೇಳಬೇಡಿ, ಯಾರಿಗೂ ಕೆಟ್ಟ ಕಮೆಂಟ್ ಹಾಕಬೇಡಿ. ಅವ್ರಿಗೆ ಗೊತ್ತಿರುತ್ತೆ ಏನು ಮಾಡ್ತಾ ಇದ್ದಾರೆ, ಏನು ಮಾಡಲ್ಲ, ಏನು ಮಾಡಬಾರ್ದು ಅಂತೇಳಿ ತಿಳಿದಿರ್ತೀವಿ. ಜ್ಞಾನ ಅಂತೇಳಿ ನಮಗೆ ಬಂದಿರುತ್ತೆ. ಆದ ನಂತರ ಅವಳಿಗೆ ಕತೆ ಏನಾಯಿತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಾಯ್.